ಎಲ್ಲರಿಗೂ ನಮಸ್ಕಾರ. ದಾನದಲ್ಲೇ ಮಹಾದಾನ ಅಂತಂದ್ರೆ ವಿದ್ಯಾದಾನ. ಈ ಸಂಸ್ಥೆಯನ್ನ ನಾನು ಹುಟ್ಟು ಹಾಕಿದ್ದು 2005 ಇಸ್ವಿಯಲ್ಲಿ. ಯಾಕೆ ನಿಮ್ಸ್ ಅನ್ನೋದೇ ಇರ್ಬೇಕು ಅಂತ ನಿಮ್ಗೆ ಅನಿಸ್ತು? ನಿಮ್ಸ್ ಅಂತಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂತ. ಈಗ ಸಾಕಷ್ಟು ಕೋರ್ಸಸ್ ಗಳನ್ನ ಇಲ್ಲಿ ನಡೆಸ್ತಾ ಇದ್ದೀವಿ. ಅಂದ್ರೆ ಟೀಚರ್ಸ್ ಟ್ರೈನಿಂಗ್ ಕೋರ್ಸು, MCOM ಇದೆ, MF ಇದೆ, PCOM ಇದೆ, PUC ಇದೆ. ಕಡಿಮೆ ಖರ್ಚಿನಲ್ಲಿ ಅಂದ್ರೆ ಕಡಿಮೆ ಫೀಸ್ ಅಲ್ಲಿ ಒಳ್ಳೆ ಎಜುಕೇಶನ್ ಹೇಗ್ ಕೊಡ್ಬೇಕು ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ಬಿಟ್ಟು ನಾನು ಈ ಒಂದು ಸಂಸ್ಥೆಯನ್ನ ಹುಟ್ಟು ಹಾಕಿದ್ದಾಯ್ತು. ಎಜುಕೇಶನ್ ಅಂದ್ರೆ ಅದಕ್ಕೆ ಅದರದೇ ಆದಂತಹ ಒಂದು ಗೌರವ ಇದೆ, ಅದರದೇ ಆದಂತಹ ಎನ್ವೈರ್ಮೆಂಟ್. ನೀವು ಎಷ್ಟೇ ಶ್ರೀಮಂತರು ಇರ್ಬೋದು, ಎಷ್ಟೇ ಬಡವರು ಇರ್ಬೋದು, ಬಟ್ ನೀವು ಇಲ್ಲಿ ಬಂದಾಗ ಒಂದೇ. ಎಷ್ಟೋ ಜನ ಮಕ್ಕಳು ಕಮ್ಮಿ ಮಾರ್ಕ್ಸ್ ತಗೊಂಡಾಗ ತುಂಬಾ ಮಾನಸಿಕವಾಗಿ ಕುಗ್ಗು ಹೋಗ್ತಾರೆ, ಮತ್ತೆ ಎಷ್ಟೊಂದ್ ಜನ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಬಿಡ್ತಾರೆ. ಮಕ್ಕಳು ಮಾರ್ಕ್ಸ್ ಮೇಲೆ ಅವ್ರದ್ದು ಇಂಟೆಲಿಜೆನ್ಸ್ ಕೌಂಟ್ ಮಾಡಬಾರ್ದು. ಟೀಚರ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತೀವಿ. ಒಂದು ಪೋಷಕರು ಯಾವಾಗಲೂ ತಿಳ್ಕೊಳ್ಬೇಕು, ಯಾಕಂದ್ರೆ ಅವ್ರ ಮಕ್ಕಳ ಬಗ್ಗೆ ಅವ್ರಿಗೆ ಕಾನ್ಫಿಡೆನ್ಸ್ ಇರ್ಬೇಕು. ಈಗ ನನ್ನ ಮಗಳು ಪಾಸ್ ಆಗ್ಲಿ ಫೇಲ್ ಆಗ್ಲಿ ಅದನ್ನ ಎಕ್ಸೆಪ್ಟ್ ಮಾಡುವಂತ ಮನಸ್ಥಿತಿ ಇರ್ಬೇಕು. ಮತ್ತೆ ಒಂದು ಫೇಲ್ ಆಯ್ತು ಅಂದ್ರೆ ಅದು ಎಂಡ್ ಅಲ್ಲ, ರಾದರ್ ಇಟ್ ಇಸ್ ಅ ಬಿಗಿನಿಂಗ್. ಓಕೆ, ಇಲ್ಲಿ ಫೇಲ್ ಆಯ್ತಾ, ವಿ ಹ್ಯಾವ್ ಅಂದರ್ ಅಪಾರ್ಚುನಿಟಿ ಅಲ್ವಾ. ಮ್ಯಾಮ್, ವಿದ್ಯಾರ್ಥಿಗಳ ಕುರಿತು ಸರ್ಕಾರ ಇನ್ನೇನೇನ್ ಕ್ರಮಗಳು ತಗೋಬೇಕು ಅಂತ ಸರ್ಕಾರದಿಂದ ಸಾಕಷ್ಟು ಸವಲತ್ತುಗಳನ್ನ ಕೊಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ. ಈಗ ಏನಂದ್ರೆ ಕೆಲವು ಸ್ಕೀಮ್ಗಳಿದೆ, ಸ್ಕಾಲರ್ಶಿಪ್ಸ್ ಗಳಿದೆ. ಆ ನಿಟ್ಟಿನಲ್ಲಿ ಸರ್ಕಾರದ ಕೆಲಸ ಆಗ್ತಾ ಇದೆ. ಇನ್ನ ನಾವು ಸಂಸ್ಥೆಯವರು, ಕಾಲೇಜವರು, ಸ್ಟೂಡೆಂಟ್ಸ್ ನಾವು ಸೇರ್ಕೊಂಡು ನಮ್ಮ ಕೆಲಸಗಳನ್ನ ಮಾಡ್ಕೊಳ್ಬೇಕು. ಮೊಬೈಲ್ ಬಳಕೆ ಮಾಡುವಂತ ಮಕ್ಕಳಿಗೆ ನೀವೇನಾದ್ರೂ ಸಲಹೆ ಕೊಡ್ಬಹುದಾ? ಮೊಬೈಲ್ ಮಾಡೋ ಮಕ್ಕಳಿಗೆ ಸಲಹೆ ಕೊಡೋಕ್ಕಿಂತ ಮೊಬೈಲ್ ಕೊಡ್ಸಿರೋ ಅಪ್ಪ ಅಮ್ಮಂದ್ರಿಗೆ ಸಲಹೆ ಕೊಡ್ಬೇಕು. ಮಕ್ಕಳು ಓದೋದ್ರಲ್ಲಿ ಅಪ್ಪ ಅಮ್ಮನ ಪಾತ್ರ ಎಷ್ಟಿರುತ್ತೆ? ಟೀಚರ್ಸ್ ಗಳದ್ದು ಪಾತ್ರ ಇರುತ್ತೋ ಅಷ್ಟೇ ಪಾತ್ರ. ಮಗು 3 ಗಂಟೆಗೆ ಸುಸ್ತಾಗಿ ಮನೆಗೆ ಬರುತ್ತೆ, ಬಂದ ತಕ್ಷಣ ಅಮ್ಮ ಏನ್ ಕೇಳ್ಬೇಕು ನಿಮ್ ಪ್ರಕಾರ? ನಮ್ ಪ್ರಕಾರ ಏನ್ ಕೇಳ್ಬೇಕಂದ್ರೆ ಸ್ಕೂಲಲ್ಲಿ ಹೆಂಗ್ ಹೇಳ್ಕೊಟ್ರು ಅಂತ ಕೇಳ್ಬೇಕು. ಇದನ್ನೇ ಎಲ್ಲ ಅಮ್ಮಂದ್ರು ಮಾಡುದು, ನಾನು ಹೇಳೋದು ಇಲ್ಲ. ಸ್ಕೂಲಿಂದ ಬಂದ ತಕ್ಷಣ ಮೊದಲು ಮಗುಗೆ ಒಂದು ತಬ್ಬಿಕೊಂಡು ಮುತ್ತು ಕೊಡ್ಬೇಕು.